ಇನ್ನು ಮುಡಾ ಕೇಸ್ನಲ್ಲಿ ಲೋಕಾಯುಕ್ತ ವರದಿಗೆ ಪೊನ್ನಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಡಾ ಕೇಸ್ನಲ್ಲಿ ಸಿಎಂ ಅವರ ಪಾತ್ರ ಇಲ್ಲ ಅಂದ್ರೆ ಯಾರ ಪಾತ್ರ ಕೂಡ ಇಲ್ಲ. ಇವರು ಆರೋಪ ಮಾಡ್ತಾ ಇದ್ರು ಸಿಎಂ ಅವರ ಪಾತ್ರ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಸಿಎಂ ಅವರ ಪಾತ್ರನೇ ಇಲ್ಲ ಅಂದ ಮೇಲೆ ಅವರ ಕುಟುಂಬಸ್ಥರ ಪಾತ್ರ ಕೂಡ ಇಲ್ಲ. ಯಾವುದೇ ರೀತಿ ಅಪರಾಧೀಕರಣ ಒಳಗೊಂಡಂತಹ ಕೃತ್ಯಗಳು ಕೂಡ ನಡೆದಿಲ್ಲ. ಇದೆಲ್ಲವೂ ಕೂಡ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ನಮ್ಮ ಆರೋಪ. ಲೋಕಾಯುಕ್ತ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ ಅನ್ನುವಂತಹ ವರದಿ ಕೊಟ್ಟಿದೆ. ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಪ್ರಕರಣ ಅಂತ ಪೊನ್ನಣ್ಣ ಮಾತನಾಡಿದ್ದಾರೆ. ಈ ಪ್ರಕರಣ ಏನಿದೆಯಲ್ಲ, ಮುಖ್ಯಮಂತ್ರಿಗಳಿಗೆ ಪಾತ್ರ ಇಲ್ಲ ಅಂದ್ರೆ ಯಾರ್ದು ಪಾತ್ರ ಇಲ್ಲ. ಯಾರು ಆರೋಪಿಗಳು? ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಮುಖ್ಯಮಂತ್ರಿಯ ಧರ್ಮಪತ್ನಿ, ಇನ್ನೊಬ್ಬರು ಮುಖ್ಯಮಂತ್ರಿಗಳ ಭಾವ, ಮತ್ತು ಇನ್ನೊಬ್ಬ ಇವರಿಗೆ ಜಮೀನು ಕೊಟ್ಟಂಥವ್ನು. ಇವ್ರು 4 ಜನ ಆರೋಪಿಗಳು ಈ ಪ್ರಕರಣದಲ್ಲಿ. ಯಾವುದೇ ರೀತಿಯಾದಂಥ ಅಪರಾಧೀಕರಣ ಒಳಗೊಂಡಂಥ ಕೃತ್ಯ ಇದರಲ್ಲಿ ನಡೆದಿಲ್ಲ. ಇದು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ನೇರವಾದಂಥ ಆರೋಪ. ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ತನಿಖೆ ವರದಿಯಲ್ಲಿ ಬಂದಿದ್ದರೆ ಸಾಕ್ಷ್ಯಾಧಾರಗಳಿಲ್ಲ. ನೋಡಿ, 2 ವಿಚಾರ ಇದೆ. ಯಾವುದೇ ಒಂದು ತೀರ್ಮಾನಗಳನ್ನು ತಗೊಂಡಾಗ ಪ್ರಕ್ರಿಯೆಗಳಲ್ಲಿ ಲೋಪ ಆಗುವಂಥದ್ದು ಬೇರೆ, ಪ್ರೊಸೀಜರಲ್ ಲ್ಯಾಪ್ಸಸ್. ಅಪರಾಧೀಕರಣ ಬೇರೆ, ಪ್ರೊಸೀಜರಲ್ ಲ್ಯಾಪ್ಸ್. ಎಲ್ಲವೂ ಕೂಡ ಅಪರಾಧ ಆದಂದರೆ 100 FIRಗಳು ಡೈಲಿ ದಾಖಲೆ ಆಗಬೇಕು. ಅದರಿಂದ ಅದು 2 ಬೇರೆ ಬೇರೆ ಅಂಶಗಳು. 25 ವರ್ಷ ಹಿಂದೆ ಆಗಿರುವಂಥ ಡಿನೋಟಿಫಿಕೇಷನ್ನಲ್ಲಿ ಏನಾಗಿದೆ ಅಂತ ಇವತ್ತು ತನಿಖೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸೊ ಅದರಿಂದ ಇದು ಸಂಪೂರ್ಣವಾಗಿ ರಾಜಕೀಯಕ್ಕೆ ಬಳಸಿರುವಂಥ ಒಂದು ಪ್ರಕರಣ. ಅದು ಇವತ್ತು ತನಿಖೆಯನ್ನು ಮಾಡಿರುವಂಥದ್ದು ಲೋಕಾಯುಕ್ತ ಸಂಸ್ಥೆ ಅಡಿನಲ್ಲಿರುವಂಥ ಪೊಲೀಸ್ ಇಲಾಖೆಯವರು. ಈಗಾಗಲೇ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿದೆ, ಪಾರದರ್ಶಕವಾಗಿರುವಂಥ ತನಿಖೆ ಆಗಿದೆ, ಸ್ವತಂತ್ರವಾದಂಥ ಸಂಸ್ಥೆ ಇದು ಲೋಕಾಯುಕ್ತ. ಅದರಿಂದ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ಆ ವರದಿಯನ್ನು ಕಾನೂನಾತ್ಮಕವಾಗಿ ಏನಿದೆ ನಡೆಸ್ಕೊಂಡು ಹೋಗಿ, ರಾಜಕೀಯವಾಗಿ ಇದು ಆ ರೀತಿ ಆಗಬೇಕಿತ್ತು, ಇದು ಈ ಥರ ಆಗೋಗಿದೆ ಅಂತ ಹೇಳುವಂಥ ಹೇಳಿಕೆಗಳಿದೆಯಲ್ಲ, ಇದು ಯಾರು ಕಾನೂನಲ್ಲಿ ನಂಬಿಕೆ ಇಲ್ಲ, ಯಾರು ಸಂವಿಧಾನಕ್ಕೆ ಗೌರವಿಸಲ್ಲ ಅಂಥವ್ರು ಆಡುವಂಥ ಮಾತು. ತನಿಖೆ ಏನು? ತನಿಖೆ ಅವ್ರು ಹೇಳ್ದಂಗೆ ತನಿಖೆ ಆಗಬೇಕಾ? ಯಾರು ಅವ್ರ ಅಧ್ಯಕ್ಷರು ಬಂದು ತನಿಖೆ ಮಾಡ್ತಾರೆ? ಸರ್, ಈಗ ಹೇಳ್ತೀನಿ, ಒಂದು ನಿಮಿಷ ಹೇಳೋದು ಕೇಳಿ, ಒಂದು ನಿಮಿಷ ಕೇಳಿ. ಅವರ ಸಂಶಯನೇ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಕಾನೂನು ಪ್ರಕಾರ ನಡೆಯಿಲ್ಲ. ಅವ್ರ ಸಂಶಯ ಅಂದ್ರೆ ಏನರ್ಥ? ಅವ್ರು ದೂರದಾರರ? ದೂರ ಯಾರೋ ಕೊಟ್ಟಿದ್ದಾರೆ, ದೂರದಾರರು ದೂರಿನ ಮೇಲೆ ತನಿಖೆ ಆಗಿದೆ. CBIಗೆ ಹೋಗಿ ಅಂತ ಆ ದೂರದಾರ ಹೈಕೋರ್ಟಿಗೆ ಹೋಗಿದ್ದ. CBIಗೆ ಹೋಗುವಂಥದ್ದೇನೂ ಇಲ್ಲ, ಇದು ಸ್ವತಂತ್ರವಾದಂಥ ಒಂದು ಸಂಸ್ಥೆ ತನಿಖೆ ನಡೆಸಿದೆ, ಈ ತನಿಖೆ ಕೂಡ ಸರಿಯಾಗಿದೆ ಅಂತ ಹೇಳುವಂಥ ರೀತಿಯಲ್ಲಿ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡದ BJP? ಅದರಿಂದ ನಾನು ಹೇಳೋದೇನು ಅಂತ ಹೇಳಿದ್ರೆ, ದೂರದಾರರಿಗೆ ಕಾನೂನಿನಲ್ಲಿ ಅವಕಾಶ ಏನಿದೆ ಅವ್ರು ಮಾಡ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಆರೋಪಿಗಳಿದ್ದಾರೆ, ಅವ್ರ ಮಧ್ಯೆ ಇರೋವಂಥದ್ದು ಇದು ತನಿಖೆ ಸಂಸ್ಥೆ ಮಧ್ಯದಲ್ಲಿ. ಈ ಪ್ರಕರಣ ಏನಿದೆಯಲ್ಲ,